ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಮಾತಾಡಬೇಕು ಅಂತ ನಿಂತಾಗ ಬಹಳ ವಿಷಯಗಳು ಯೋಚನೆ ಆಗ್ತವೆ. ಆ ಎಲ್ಲ ವಿಷಯಗಳನ್ನ ಹೇಳಲಿಕ್ಕೆ ಸಮಯನೂ ಸಾಕಾಗೋದಿಲ್ಲ ಮತ್ತು ಸಾಧ್ಯವೂ ಇಲ್ಲ, ಯಾಕಂದರೆ ಅದು ಅಷ್ಟು ವಿಸ್ತಾರ ಆಗಿದೆ. ನಾವುಗಳು BCom LLM ಅಂತ ತಗೊಂಡ್ರೆ ಅಥವಾ BBA LLB ಅಂತ ತಗೊಂಡ್ರೆ MA MSc ಅಂತ ಮಾಡಿದರೆ ಏನೋ ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀವಿ, ತ್ರಿಬಲ್ ಡಿಗ್ರಿ ಮಾಡ್ಕೊಂಡಿದ್ದೀವಿ ಏನೋ ಅಂತ ಖುಷಿ ಪಡ್ತೀವಿ. ಆದರೆ ಅಂಬೇಡ್ಕರ್ ಅವರು ತಗೊಂಡಿರೋ ಡಿಗ್ರಿಗಳನ್ನು ಎಣಿಸ್ಲಿಕ್ಕೆ ಹೋದರೆ ಎಣಿಕೆ ಮಾಡೋದೇ ಕಷ್ಟ ಆಗುತ್ತೆ. ಸುಮಾರು 32 ಡಿಗ್ರಿಗಳನ್ನು ಅವ್ರು ಪಡ್ಕೊಂಡಿದ್ದಾರೆ. ಕಾನೂನಿನಲ್ಲಿ ಆಗಿರ್ಬೋದು, ತತ್ವಶಾಸ್ತ್ರದಲ್ಲಾಗಿರ್ಬೋದು, ಆಂಥ್ರೋಪಾಲಜಿನಲ್ಲಾಗಿರ್ಬೋದು, ಇಕನಾಮಿಸ್ಟ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು. ಆ ಲಿಸ್ಟ್ ಮಾಡ್ತಾ ಹೋದರೆ ಅದು ಹೇಳಿ ಮುಗಿಸ್ಲಿಕ್ಕಾಗಲ್ಲ. ಎಲ್ಲದರಲ್ಲೂ ಸಾಮಾನ್ಯ ಡಿಗ್ರಿ ಅಲ್ಲ, ಅತ್ಯುನ್ನತ ಡಿಗ್ರಿಯನ್ನು ದೇಶ ವಿದೇಶಗಳಲ್ಲಿ ಹೋಗಿ ಪಡ್ಕೊಂಡಿದ್ದಾರೆ. ಅವರ ಇಂಟೆಲಿಜೆನ್ಸು, ಅವರ ಶಕ್ತಿಯನ್ನು ನೋಡಿ ಆಗಿನ ರಾಜ ಮಹಾರಾಜರುಗಳನ್ನು ಅವರನ್ನು ವಿದೇಶಕ್ಕೆ ಕಳಿಸಿದ್ರು ವಿದ್ಯಾಭ್ಯಾಸ ಮಾಡಲಿಕ್ಕೆ. ಅಲ್ಲಿ ಸಹ ಅವರು ನಂಬರ್ 1 ಆಗಿ ಹೊರಹೊಮ್ಮಿ ಬಂದರು. ಇಂಥ ಮಹಾತ್ಮವನ್ನು ಪಡೆದಂಥ ಭೂಮಿ ನಮ್ಮ ಭಾರತ ದೇಶ. ಬಾಬಾ ಸಾಹೇಬ್ ಅವರ ಚಿಂತನೆಗಳೇನು ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಓದಿದರೆ ಸಾಕು, ಜಾಸ್ತಿ ಏನೋ ಹೇಳಬೇಕಾಗೇ ಇಲ್ಲ. ಎಲ್ಲರನ್ನೂ ಸಮಾನರಾಗಿ ಏನು ಕಾಣಬೇಕು ಅಂತ ಹೇಳ್ತಿದ್ರು. ಎಲ್ಲರಿಗೂ ಸೋಷಿಯಲ್, ಇಕನಾಮಿಕ್, ಪೊಲಿಟಿಕಲ್ ಈಕ್ವಾಲಿಟಿ ಎಲ್ಲವೂ ಬಂದಿದ್ದು ಬರೀ ಅವರು ಪುಸ್ತಕದಿಂದ ಗಳಿಸಿದ ಜ್ಞಾನದಿಂದ ಅಲ್ಲ, ಅಥವಾ ಅವರು ತುಂಬ ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ, ಆ ಡಿಗ್ರಿ ಮೂಲಕ ಅವರಿಗೆ ಈ ಥರ ಜ್ಞಾನ ವೃದ್ಧಿ ಆಯಿತು ಅಥವಾ ಈ ಥರ ಬರೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನಲ್ಲಿ ಏನು ಪ್ರಿಯಾಂಬಲಿಂದ ಹಿಡಿದು ಕೊನೆಯವರೆಗೂ ಏನಿದೆ ಅದು ಎಲ್ಲವೂ ಅವರ ಅನುಭವದ ಮಾತುಗಳು. ಯಾಕಂತ ಹೇಳಿದರೆ ಅವರು ಸಣ್ಣ ಬಾಲ್ಯದಿಂದ, ಸಣ್ಣ ಹುಡುಗನಿದ್ದಾಗ ಅಲ್ಲಿಂದಲೂ ಅನುಭವಿಸಿದ್ದನ್ನು, ಅವರಿಗೆ ತಿಳುವಳಿಕೆ ಬಂದಾಗ ನೋಡಿದ್ದನ್ನು, ಪ್ರತಿಯೊಂದನ್ನು ಅನುಭವಿಸ್ಕೊಂಡು, ಕಷ್ಟಗಳನ್ನು ಅನುಭವಿಸ್ಕೊಂಡು ಮುಂದೆ ಬರ್ತಾ ಬರ್ತಾ ಅವರು ಒಂದು ಯೋಚನೆ ಮಾಡಿದರು, ಈ ಕಷ್ಟಗಳು ಇನ್ನು ಮುಂದಿನ ಪೀಳಿಗೆಗೆ ಇರಬಾರ್ದು, ಇದು ಇಲ್ಲೇ ಮುಗಿಬೇಕು, ಎಲ್ಲರೂ ಸಮಾನರು, ಎಲ್ರಿಗೂ ಎಜುಕೇಷನ್ ಸಿಗಬೇಕು, ಎಲ್ರಿಗೂ ಒಂದೇ ರೀತಿಯಲ್ಲಿ ಬಾಳುವ ಹಕ್ಕಿದೆ. ಇಕನಾಮಿಕ್ ಇರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಸೋಷಲ್ ಆಗಿರ್ಬೋದು, ಎಜುಕೇಷನ್ ಇರ್ಬೋದು, ಯಾವುದರಲ್ಲೂ ಇದು ಮಾಡಬೇಕಂತ ಹೇಳಿದರೆ ನಾವು ಏನಾದರೂ ಒಂದು ಪರಿಶ್ರಮ ಮಾಡಲೇಬೇಕು ಅಂತ ಹೇಳಿದರು. ಅವರು ತನಿಗೆ ಮಾತ್ರ ನಾನು ಒಳ್ಳೆಯದಾಗಲಿ, ನನಗೊಬ್ಬನಿಗೆ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡಲೇ ಇಲ್ಲ. ಆದರೆ ಅವ್ರು ಯಾವ ರೀತಿ ಯೋಚನೆ ಮಾಡಿದರೆ, ನಾನು ಬೆಳಿಬೇಕು, ನಾನು ಬದಲಾವಣೆ ತರಬೇಕು ಅಂದರೆ ನಾನು ಬೆಳಿಬೇಕು, ಆ ಬೆಳಿಬೇಕಾದ್ರೆ ನಾನು ಎಜುಕೇಷನ್ ತಗೊಳ್ಬೇಕು. ಯಾವ ರೀತಿ ಎಜುಕೇಷನ್ ತಗೊಳ್ಬೇಕು ಅಂತ ಹೇಳಿದರೆ ಎಲ್ಲವನ್ನು ರೀಫಾರ್ಮ್ ಮಾಡುವಂಥ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡಬೇಕಾದ್ರೆ ಯಾವ ಎಜುಕೇಷನ್ ಬೇಕೋ ಅಂಥ ಎಜುಕೇಷನನ್ನು ತಗೋಬೇಕು. ಅದು ಟೆಕ್ನಾಲಜಿ ಆಗಿರ್ಬೋದು, ಸೋಷಲ್ ಆಗಿರ್ಬೋದು, ಯಾವುದಾದ್ರೂ ಇರ್ಬೋದು. ಎಲ್ಲವನ್ನು ತಿಳ್ಕೊಂಡಾಗ ಮಾತ್ರ ಸಮಗ್ರವಾಗಿ ನಾವು ಯಾರು ಆಗಿನ ಕಾಲದಲ್ಲಿ ಒಂದು ತುಳಿತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ತಾರೋ ಅಥವಾ ಯಾವುದೇ ರೈಟ್ಸ್ ಇಲ್ಲದೆ ಬದುಕ್ತಾ ಇದ್ದಾರೋ ಅವರಿಗೊಂದು ರೈಟ್ಸನ್ನು ಕೊಡಬೇಕು, ಅವರಿಗೊಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಸಿಗುವಂತಾಗಬೇಕು, ಅವರಿಗೂ ಎಜುಕೇಷನ್ ಸಿಗಬೇಕು. ದೇ ಆರ್ ಆಲ್ಸೋ ಎಂಟೈಟೆಡ್ ಟು ಲಿವ್ ಹ್ಯಾಪಿಲಿ ಇನ್ ದಿಸ್ ಸೊಸೈಟಿ ಅಂತ ಅವರು ಅದನ್ನು ಯೋಚನೆ ಮಾಡಿ ಹಂತ ಹಂತವಾಗಿ ತಮ್ಮ ಕೆಲಸಗಳನ್ನ ಮಾಡ್ತಾ ಬಂದರು. ಅವರ ಬಾಲ್ಯದ ಇದನ್ನು ಓದ್ತಾ ಇದ್ರೆ, ಬಯೋಗ್ರಫಿಯನ್ನು ನೋಡ್ತಾ ಇದ್ರೆ ಕಣ್ಣು ಮುಂದೆ ಸಿನಿಮಾ ಸೀರಿಯಲ್ಗಳಿಗೆ ಯಾವುದು ತಲೆಗೆ ಬರೋದಿಲ್ಲ, ಯಾಕಂದರೆ ಅದಷ್ಟು ನೆನಪಿಟ್ಕೊಳ್ಳೋದು ಚಂದ ಇಲ್ಲ ಬಿಡಿ, ದಟ್ ಈಸ್ ಡಿಫ್ರೆಂಟ್ ಇಶ್ಯೂ ಆಯಿತಾ. ಬಟ್ ಅವರು ಬಾಬಾ ಅಂಬೇಡ್ಕರ್ ಬ್ಯಾಗ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಾ ಇರೋದು ಸಹ ನಮ್ಮ ಕಣ್ಣು ಮುಂದೆ ನಾವೇ ಇದ್ವೇನೋ ಆ ಟೈಮಲ್ಲಿ ಅನ್ನುವ ರೀತಿ ಕಾಣಿಸುತ್ತೆ. ಒಂದೊಂದೇ ಎಜುಕೇಷನನ್ನು, ಒಂದೊಂದೇ ಮೆಟ್ಟಿಲನ್ನು ಏರ್ತಾ 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 ಅವರು ಅತ್ಯುನ್ನತ ಸ್ಥಾನವನ್ನು ಏರಿದ್ರು. ನಮ್ಮ ದೇಶಕ್ಕಾಗಿ ಒಂದು ಸ್ಟ್ರಾಂಗ್, ಬಲಿಷ್ಠವಾದ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟರು. ಇದೆಲ್ಲಕ್ಕೆ ಕಾರಣ ಅವರ ವಿದ್ಯಾಭ್ಯಾಸ ಮತ್ತು ದೃಢತೆ. ಅವರಲ್ಲಿ ಅತ್ಯಂತ ಆತ್ಮವಿಶ್ವಾಸ ಇತ್ತು, ನಾನು ಇದನ್ನು ಸಾಧಿಸಬಲ್ಲೆ, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇತ್ತು. ಅದಕ್ಕೆ ತಕ್ಕನಾದ ಕಠಿಣ ಪರಿಶ್ರಮ ಇತ್ತು ಅವರಲ್ಲಿ. ಕಠಿಣ ಪರಿಶ್ರಮ, ಏನೇ ಅವಮಾನ ಆದರೂ ಅವರು ಅದನ್ನು ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ.
ಬೇಜಾರಂದರೆ ಅವ್ರು ಅವತ್ತು ಬೇಜಾರು ಮಾಡ್ಕೊಂಡು ಕೂತಿದ್ದಿದ್ರೆ ನಮಗೆ ಇಷ್ಟು ಸ್ಟ್ರಾಂಗ್ ಕಾನ್ಸ್ಟಿಟ್ಯೂಷನ್ ಸಿಗ್ತಾ ಇರಲಿಲ್ಲ. ಈಗ ನಾವೆಲ್ಲ ಈಗ ನಿಂತು ಒಂದು ಅವರ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಒಂದೆರಡು ಮಾತನಾಡುವ ಅವಕಾಶ ಸಿಗ್ತಾ ಇಲ್ಲ. ಇದೆಲ್ಲದಕ್ಕೆ ಕಾರಣ ಏನಂದರೆ ಅವರ ತ್ಯಾಗದ ಕಾರಣದಿಂದ ನಾವು ಈ ಸ್ಥಾನಕ್ಕೆ ತಲುಪಿದ್ದೇವೆ. ನಮ್ಮ ದೇಶದಲ್ಲಿ ಯಾವುದಾದ್ರೂ ಕಾನೂನು ಕಾಯ್ದೆಗಳು ಯಾವುದೇ ಬಂದ್ರೂ ಸಹ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ. ಆ ಸಂವಿಧಾನದ ಮೂಲಕವಾಗಿಯೇ ಕಾನೂನು ಕಾಯ್ದೆಗಳು ಜಾರಿಗೆ ಬರ್ತವೆ. ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಆಮೇಲೆ ನೆಕ್ಸ್ಟ್ ಯಾವ ರೀತಿ ರಾಜ್ಯವನ್ನು ನಡೆಸಬೇಕು, ನಮ್ದು ಫೆಡರಲಿಸಮ್ ಇದೆ, ಯಾವ ರೀತಿ ರಾಜ್ಯವನ್ನು ನಡೆಸ್ಕೋಬೇಕು, ಆಡಳಿತವನ್ನು ಯಾವ ರೀತಿ ನಡೆಸ್ಕೋಬೇಕು, ಯಾರಿಗೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಿ ಎಲ್ಲರಿಗೂ ಗೊತ್ತಿರುವುದರೊಂದು ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ಲಾ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಬಟ್ ಇಟ್ ಸೇಸ್ ಲೈಕ್ ಶುಡ್ ಬಿ ಟ್ರೀಟೆಡ್ ಅಲೈಕ್. ಆಮೇಲೆ ಈಗ ಏನಿತ್ತು, ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ರೆಸ್ಟ್ರೆಂಟ್ ಇರ್ಬೋದು, ಪ್ರಾಹಿಬಿಷನ್ ಆಫ್ ಸತಿ ಇರ್ಬೋದು. ಇವು ಪ್ರತಿಯೊಂದು ನಮಗೆ ಈಗ ನಾವು ದಿನನಿತ್ಯ ಪ್ರಾಹಿಬಿಷನ್ ಆಫ್ ಸತಿ ಈಗ ಕಡಿಮೆ, ಪ್ರಾಬ್ಲಮ್ಸ್ ಕಡಿಮೆ ಆಗಿದೆ ಬಿಕಾಸ್ ದ ಆ್ಯಕ್ಟ್ ಆಲ್ಸೋ ವೆರಿ ಸ್ಟ್ರಾಂಗ್. ಬಟ್ ಇಂಥದನ್ನೆಲ್ಲ ಸಣ್ಣ ವಿಷಯಗಳನ್ನು, ಸಣ್ಣದು ಅಂತ ಹೇಳೋಕ್ಕಾಗಲ್ಲ, ಅದು ಆ್ಯಕ್ಚುಲಿ ಆಗಿನ ಕಾಲಕ್ಕೆ ಅದು ತುಂಬ ಭಯಾನಕವಾದ ಸಮಸ್ಯೆಗಳು. ಆ ಸಮಸ್ಯೆಗಳನ್ನೆಲ್ಲ ಒಂದು ಪರಿಹಾರ ಮಾಡಿಕೊಂಡು ಸಮಾಜದಲ್ಲಿ ಪ್ರತಿಯೊಬ್ಬ ವರ್ಗದವರು ಉತ್ತಮ ಜೀವನ ಮಾಡಬೇಕು ಅಂತ ಹೇಳುವಂಥ ಕನಸು ಕಂಡವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. Baba Saheb Ambedkar birthday is celebrating by the officially. It is 1990 after giving the Bharat Ratna award to him. Though Ambedkar was died in the year 1956 at the age of 65 years. He is our first law minister after formation of the Indian government. He is the chairman of the Constitution Assembly, that is draft committee of the Constitution. So many persons, nearly 138 persons, they have worked together, and what the Constitution today we are having, that was drafted by under the leadership of the Dr. Ambedkar. My friend and lecturer, he has to speak in respect of the biography or other things. What is the ideology of the Ambedkar? He is a social reformer. ಪುಸ್ತಕದ ದೊರೆತರು ಮಸ್ತಕದ ತೆಳದ ಮಣಿ, ಚಿತ್ತದೋಳ್ ಬೆಳೆದರು ಉತರು ತೆಳದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣದಿಂದ ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ. ಮಹಾಮಾನವತಾವಾದಿ, ವಿಶ್ವಜ್ಞಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ನಾವು ಮಾತನಾಡಿದ್ರೆ ಒಂದು ಸಂಕ್ಷಿಪ್ತವಾದ ಜೀವನದ ಮುನ್ನೋಟವನ್ನು ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊದಲ ಹೆಸರು, ಪೂರ್ವದ ಹೆಸರು ಭೀಮ್ರಾವ್ ರಾಮ್ಜಿ ಸಕ್ಪಾ. ಭೀಮ್ರಾವ್ ರಾಮ್ಜಿ ಅನ್ನುವಂಥದ್ದೇನಿದೆಯಲ್ಲ, ಈ ಭೀಮ್ರಾವ್ ಅನ್ನುವಂಥವನು 1891 ಏಪ್ರಿಲ್ 14ರಂದು ಆ ಕಾಲದ ಬಂಗಾಳದ ಪ್ರಾಂತ, ಮಧ್ಯಪ್ರದೇಶದ ಮೋಹ ಅನ್ನುವಂಥ ಪ್ರಾಂತದಲ್ಲಿ ಜನಿಸ್ತಾನೆ. ಆ ಕಾಲದ ಭಾರತದ ಪರಂಪರೆಯನ್ನು ನಾವು ಗಮನಿಸಿಕೊಂಡ್ರೆ ನಿಮ್ಮೆಲ್ಲರಿಗೂ ಅರ್ಥ ಆದೀತು ಅಂತ. ಯಾಕಂದರೆ ನಮ್ಮದು ಬೃಹತ್ ಭಾರತ ಆ ಕಾಲದಲ್ಲಿ ಸರಿಸುಮಾರು 7 ರಿಂದ 8 ರಾಷ್ಟ್ರಗಳನ್ನು ಒಳಗೊಂಡಂಥ ಏಷ್ಯಾದ ಉಪಖಂಡ. ಅಂತ ಅದ್ಭುತವಾದಂಥ ಈ ದೇಶದಲ್ಲಿ ಆ ಕಾಲದ ಆಚರಣೆಗಳು, ಯಾಕೆಂದರೆ ನಾವು ಯಾರನ್ನೂ ದೂಷಣೆ ಮಾಡುವಂಥದ್ದಿಲ್ಲ. ಯಾವಾಗ ಪೆಟ್ಟು ಕೊಟ್ಟಾಗ ಮಾತ್ರ ಮನುಷ್ಯ ಮೇಲಕ್ಕೆ ಬರ್ತಾನೆ. ಬಾಬಾ ಸಾಹೇಬರಿಗೆ ಆ ಥರದ ಪೆಟ್ಟು ಸಿಗಲಿಲ್ಲ. ಅಲ್ಲಿರುವ ಕನಿಷ್ಠ ಬದುಕನ್ನು ಅವರು ಅನುಸರಿಸಲಿಲ್ಲ ಅಂದರೆ ಅವರು ಇಡೀ ಜಗತ್ತಿನ ವಿಖ್ಯಾತಿಯಾದಂಥ ಮತ್ತು ಅವರ ಜನ್ಮದಿನವನ್ನೇ ವಿಶ್ವದ ಜ್ಞಾನದ ದಿನವಾಗಿ ಆಚರಣೆ ಮಾಡುವ ಹಂತಕ್ಕೆ ಬರ್ತಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತುತಪಡಿಸ್ತೇನೆ. ಆ ಕಾಲದಲ್ಲಿ ಸೈನ್ಯದಲ್ಲಿ ಎಲ್ಲರೂ ಇರ್ತಾ ಇರಲಿಲ್ಲ ಪ್ರಾಚೀನ ಭಾರತದ ವ್ಯವಸ್ಥೆಯೊಳಗೆ. ಆಗ ಬ್ರಿಟಿಷರು ಬಂದ ಮೇಲೆ ಇವರಿಗೆ ಸೈನ್ಯದಲ್ಲಿ ತೆಗೆದುಕೊಂಡ್ರು. ಇವರ ತಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾತ ಮಾಲೋಜಿ ಸಕ್ಪಾಲ್ ಸೈನ್ಯದಲ್ಲಿದ್ದರು. ಅದರ ತರುವಾಯ ರಾಮ್ಜಿ ಸಕ್ಪಾಲ್ ಅಂತಕ್ಕಂಥವರ ತಂದೆ ಸೈನ್ಯದಲ್ಲಿ ಸುಬೇದಾರರಾಗಿ ಕೆಲಸ ಮಾಡಿದ್ರು. ಹಾಗೆ ಅವರಿಗೆ 14 ಜನ, ಭೀಮಾಬಾಯಿ ಮತ್ತು ರಾಮ್ಜಿ ಸಕ್ಪಾಲ್ರಿಗೆ 14 ಜನ ಮಕ್ಕಳು. ಆ 14ರಲ್ಲಿ 14ನೇಯವರು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತಾದ್ರೆ ಇರ್ತಿರ್ಲಿಲ್ಲೇನೋ, ಯಾಕಂದ್ರೆ ಇವತ್ತು ರೆಸ್ಟ್ರಿಕ್ಷನ್ಸ್ ಇದೆ ಅಲ್ಲ, ಅವರೇ ಮಾಡಿರೋಂಥದ್ದ ಒಂದು ನಿರ್ಬಂಧ. ಯಾಕಂದ್ರೆ ಭಾರತ ದೇಶ ಇನ್ನೆಲ್ಲೂ ಹೋಗ್ತದೋ ಅನ್ನೋ ಭಯ ಆ ಕಾಲದಲ್ಲಿ. ಹಾಗಾಗಿ ಆ 14ನೇ ಮಗುವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿದ್ರೆ ದುಂಡುಗೆ ಗುಂಡುಗೆ ಬಹಳ ಅದ್ಭುತವಾದಂಥ ತೇಜಸ್ಸಿನಿಂದಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಹುಟ್ಟಿದ 2 ವರ್ಷಕ್ಕೆ ರಿಟೈರ್ಡ್ ಆಗಿಬಿಡ್ತಾವ್ರೆ ರಾಮ್ಜಿ ಸಕ್ಪಾಲ್. ಆಗ ಅವರು ತಮ್ಮ ಪ್ರಾಂತವನ್ನು ಶಿಫ್ಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಅಲ್ಲಿ ಸೈನಿಕ ತರಬೇತಿ ಕೇಂದ್ರದಲ್ಲಿರ್ತಕ್ಕಂಥವ್ರು. ಅವರು ಬಾಂಬೆಯ ಸತಾರಕ್ಕೆ ಬಂದು ನೆಲೆಸ್ತಾರೆ. ಇವರು 6 ವರ್ಷ ಇರಬೇಕಾದಾಗ ತಾಯಿ ಭೀಮಾಬಾಯಿ ಮರಣ ಹೊಂದ್ತಾರೆ. ಸಕ್ಪಾಲಸ್ಗೆ ಮಾಲೋಜಿ ಸಕ್ಪಾಲ್ಗೆ 2 ಮಕ್ಕಳು, ಒಬ್ರು ರಾಮ್ಜಿ ಸಕ್ಪಾಲ್, ಇನ್ನೊಬ್ಳು ಮೀರಾಬಾಯಿ. ಅವರು ಗೂನು ದೇಹದಿಂದ ಇರೋದ್ರಿಂದ ಅವರಲ್ಲೇ ಉಳ್ಕೊಳ್ತಾರೆ. ಆ ಅತ್ತೆಯೇ ಅವನಿಗೆಲ್ಲವೂ ಕೂಡ, ಸರ್ವಸ್ವವೂ ಮೀರಾಬಾಯಿಯೇ ಆಗಿದ್ದು. ಹಾಗಾಗಿ ಅವರು ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಅಂತ ಸತಾರದಲ್ಲಿ ಮಾಡುತ್ತಾ ಇರಬೇಕಾದಂಥ ಸಂದರ್ಭಗಳಲ್ಲಿ ಹಲವು ಕಷ್ಟ, ಆ ದಿನಗಳ ಬದುಕು ಅವರಿಗೆ ಅರಿವಾಗ್ತದೆ. ಆ ದಿನಗಳ ಬದುಕಿನ ಅರಿವನ್ನ ಅರಿತಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಛಲದಂಕ ಮಲ್ಲನಂತೆ ವಿದ್ಯಾಭ್ಯಾಸಕ್ಕೆ ನಾನು ದೂಡಬೇಕು, ವಿದ್ಯೆ ಇಲ್ಲದರೆ ಇಡೀ ಜಗತ್ತಿನಲ್ಲಿ ನಾವು ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ವಿದ್ಯೆ ಕೊಡದ ತಂದೆ ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಹಾಗಾಗಿ ಆ ಥರದ ಬುದ್ಧಿ ಮತ್ತು ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ತಂದೆ ಮತ್ತು ಅತ್ತೆ ಮಾಡ್ತಾಳೆ. ಗುರುವು ನೋಡ್ರಿ, ಇವತ್ತೆಲ್ಲ ನಾವು ಎಲ್ಲ ಸಮುದಾಯಗಳಲ್ಲಿ ಇದ್ದೀವಿ. ಎಲ್ಲ ಸಮುದಾಯಗಳಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಆದರೆ ಯಾರೋ ಒಬ್ರು ಕೆಟ್ಟತನ ಮಾಡಿದ್ರೆ ಇಡೀ ಸಮುದಾಯಕ್ಕೆ ಅದನ್ನು ಅಂಟಿಸೋದು ಬಹಳ ಪರಮ ಪಾಪಾತ್ಮ ಕೆಲಸ ಅಂತ ನಾನು ಭಾವಿಸ್ತೇನೆ. ನೋಡ್ರಿ, ಅವರಿಗೆ ಅಲ್ಲಿ ಕಷ್ಟ ಕೋಟಲೆಗಳು ಇದ್ದಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ವಿದ್ವತ್ತಿಗೆ ಒಂದು ಪ್ರಚೋದನೆಯನ್ನು ನೀಡಿ ಮಹಾನ್ ಜ್ಞಾನಿಯಾಗಲಿಕ್ಕೆ ಕಾರಣವಾದಂಥವರೇ ಬ್ರಾಹ್ಮಣ ಗುರುವಾದಂಥ ಪೆಂಡಸೆ ಅಂಬೇಡ್ಕರ್ ಅನ್ನು. ಏನು ಹೇಳ್ತೀವಿ ಇದಕ್ಕೆ ನಾವು? ಪೆಂಡಸೆ ಅಂಬೇಡ್ಕರ್ ಅಂತಕ್ಕಂಥವ್ರು ಬ್ರಾಹ್ಮಣ ಗುರುಗಳಾದಂಥವರು ಅವರಿಗೆ ತಾವು ತಂದ ಬುದ್ಧಿಯಲ್ಲಿ ಅವರಿಗೆ ಅರ್ಧವನ್ನು ಕೊಟ್ಟು ಅವನನ್ನು ವಿದ್ಯಾಭ್ಯಾಸಕ್ಕೆ ಪ್ರಚೋದನೆಯನ್ನು ಮಾಡ್ತಾರೆ. ಎಲ್ಲ ಕಾಲಘಟ್ಟದಲ್ಲೂ ಕೂಡ ಅಂಬೇಡ್ಕರ್ ನಾನು ನೆನಪಾಗಬೇಕು ಅನ್ನೋ ಕಾರಣಕ್ಕಾಗಿ ಭೀಮ್ರಾವ್ ಅಂಬೇವಾಡೇಕರ್ ಅಂತಕ್ಕಂಥ ಒಂದು ಮನೆತನದಿಂದ ಅವ್ರು ಯಾವ ಸ್ಥಿತಿಗೆ ಬರ್ತಾರೆ ಅಂದ್ರೆ ಭೀಮ್ರಾವ್ ಅಂಬೇಡ್ಕರ್ ಆಗಿ ಅವರ ಹೆಸರು ಬದಲಾಯಿಸ್ತಾರೆ. ಇವತ್ತು ಅಂಬೇಡ್ಕರ್ ಅಂತಕ್ಕಂಥವ್ರು ಪೆಂಡೇಸ್ ಅಂಬೇಡ್ಕರ್ ಅವರ ಒಂದು ಋಣ ನಾನು ಅನ್ನುವಂಥ ಅಭಿಪ್ರಾಯವನ್ನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಎನಿತು ಜನ್ಮದಲ್ಲಿ ಎನಿತು ಜೀವಿಗಳಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಜೀವನವೆಲ್ಲವೂ ಋಣದ ರಕ್ತದ ಗಣಿಯೋ. ಇಡೀ ಜೀವನ ಇದು ಋಣ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತದ ಋಣವನ್ನ ತೀರಿಸಿ ವಿಶ್ವಕ್ಕೆ ಜ್ಞಾನಿಯಾದವರು ಅನ್ನುವಂಥ ಹೆಮ್ಮೆ ಬಿಮ್ಮು ನಮ್ಮೆಲ್ಲರಿಗೂ ಕೂಡ ಇರಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಬಯಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮತ್ತು ಗಾಂಧೀಜಿಯವರನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಬ್ಬರನ್ನು ಗುರುತಿಸ್ಕೊಂತಾರೆ. ಗಾಂಧೀಜಿಯವರು ಅಂದ್ಗಳೇ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ರು ಅಂತೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ಗಳೇ ಸಂವಿಧಾನ ಬರೆದವರು ಅಂತೇಳಿ. ಈ ಎರಡೂ ರೀತಿಯಿಂದ ಈ ಎರಡೂ ಮಹಾನ್ ವ್ಯಕ್ತಿಗಳನ್ನು ಇಡೀ ದೇಶ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಈ ರೀತಿ ನೆನ್ಪಿಟ್ಕೊಂತೀವಿ. ಹಾಗಾಗಿ ನಾನು ಹೋದ ವರ್ಷ ಅಲ್ಲಿದ್ದೆ, ಏನು ಈ ಒಂದು ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡೋ ಕಾಲಕ್ಕೆ. ನಾನು ಅವಾಗ ಅನ್ಕೊಂಡೆ, ನನಗೇನಾದರೂ ಅಧಿಕಾರದಲ್ಲಿ ಇದ್ದು ಇವರ ಒಂದು ಜಯಂತಿ ಆಚರಣೆ ಮಾಡೋಕ್ಕೆ ಅವಕಾಶ ಸಿಗಬೇಕು, ನನ್ನ ಜನ್ಮ ಸಾರ್ಥಕವಾಗತ್ತಾ ಅನ್ಕೊಂಡಿನಿ. ನನ್ನ ಸ್ನೇಹಿತರೆಲ್ಲರೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನನ್ನ ಜನ್ಮ ಸಾರ್ಥಕವಾಗಿದೆ. ಯಾಕಂದ್ರೆ ಅಷ್ಟೊಂದು ಎತ್ತರದ ಮನುಷ್ಯರ ಒಂದು ಜಯಂತಿಯನ್ನು ನನ್ನ ಅಧಿಕಾರದಲ್ಲಿ ಆಗ್ಬೇಕಾದ್ರೆ ನನಗೆ ಋಣಾನ ಬಂದ ಅಂತ ಅನ್ಕೋತೀನಿ. ಸ್ನೇಹಿತರೆ ಎಲ್ಲ ಹೇಳ್ಬಿಟ್ಟವ್ರೆ, ಆದರೂ ಒಂದೆರಡು ಮಾತು ಉಳಿಸಿದ್ದಾರೆ. ಸರ್, ಅಂಬೇಡ್ಕರ್ ಅವರು ತಮ್ಮ ರೈಟಿಂಗ್ಸ್ನಲ್ಲಿ ಬರ್ಕೊಂತಾರೆ ಒಂದು ಕಡೆ, ನೋ ಪ್ಯೂನ್ ನೋ ವಾಟರ್. ಇದು ಅವರ ಒಂದು ಓನ್ ಎಕ್ಸ್ಪ್ರೆಷನ್ಸ್, ಅವರ ಓನ್ ರೈಟಿಂಗ್ಸ್ನಲ್ಲಿ ಹೇಳ್ತಾರೆ, ನೋ ಪ್ಯೂನ್ ನೋ ವಾಟರ್. ಅಂದರೆ ಆಗಿನ ಸ್ಥಿತಿಯಲ್ಲಿ ಅವರು ಪ್ರೈಮರಿ ಮತ್ತು ಹೈಸ್ಕೂಲ್ ಓದೋ ಕಾಲಕ್ಕೆ ಯಾವ ಸ್ಥಿತಿಯಲ್ಲಿ ಇತ್ತು ಅಂತ, ಯಾವ ಸ್ಥಿತಿ ಇತ್ತು ಅಂತಂದರೆ ಅನ್ಟಚಬಿಲಿಟಿ ಅದು ಅಗಾಧವಾಗಿ ಒಂದು ಬೇರೂರ್ಕೊಂಡ್ಬಿಟ್ಟಿತ್ತು. ಆ ಒಂದು ಸ್ಥಿತಿಯಲ್ಲಿ ಇವರು ಏನು ಅನ್ಟಚಬಲ್ಸ್ ಏನಿದ್ರಲ್ಲ, ಅವರು ತಮ್ಮದೇ ಆದಂತಹ ಗನ್ನಿ ಬ್ಯಾಗ್ ತಂದ್ಕೋಬೇಕು, ಹೊರಗಡೆ ಕೂಡಬೇಕು, ಕ್ಲಾಸ್ ಹೊರಗಡೆ ಕೂಡಬೇಕು,
ಮೇಲ್ವರ್ಗದ ವಿದ್ಯಾರ್ಥಿಗಳು ಒಳಗಡೆ ಕೂರ್ತಿದ್ರು. ಆ ಸಂದರ್ಭದಲ್ಲಿ ಅನ್ಟಚಬಲ್ಸ್, ನೀರು ಗಡಿಗೆಯನ್ನು ಮುಟ್ಟಬಾರದು. ಆ ಒಂದು ದಿನಗಳಲ್ಲಿ ಅವತ್ತು ಯಾರಾದರೂ ಪ್ಯೂನ್ ಇದ್ರೆ, ಮೇಲ್ವರ್ಗದವರೇ ಪ್ಯೂನ್ ಅವರು ಗಡಿಗೆಯಿಂದ ನೀರನ್ನು ಬಗಸಲ್ಲಿ ಹಾಕ್ತಾ ಇದ್ರಂತೆ. ಅದನ್ನು ಕುಡಿಬೇಕು ಅವರು. ಅಕಸ್ಮಾತ್ ಪ್ಯೂನ್ ಬರಲಿಲ್ಲ ಅಂತಂದ್ರೆ ಅವತ್ತಿನ ದಿನ ಅವರಿಗೆ ನೀರಿರಲಿಲ್ಲ. ಇದು ಅವರ ಒಂದು ಓನ್ ರೈಟಿಂಗ್ ನಲ್ಲಿ ಹೇಳಿದ್ದು. ಅಂದ್ರೆ ಯಾವ ಸ್ಥಿತಿಯಲ್ಲಿ ಇದ್ದೀವಿ ನೋಡಿ, ಅಂಥ ಒಂದು ಸ್ಥಿತಿಯಿಂದ ಅದಕ್ಕೆ ಅವ್ರಿಗೆ ವೈಯಕ್ತಿಕವಾದಂತಹ ಏನು ಅವರು ಅನುಭವಿಸಿದ್ದನ್ನು ಅವರು ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಅವರದೊಂದು ಸ್ಲೋಗನ್ ಇದೆ, ಎಜುಕೇಟ್, ಎಜಿಟೇಟ್, ಆರ್ಗನೈಸ್. ಇದು ಅವರ 100 ವರ್ಷದ ಹಿಂದೆ ಅವರು ಹಾಕಿದಂತಹ ಸ್ಲೋಗನ್ ಇದು. ಎಜುಕೇಟ್ ಅವ್ರು ಈಗಾಗಲೇ ಹೇಳ್ಬಿಟ್ಟವ್ರೆ, 65 ಸಬ್ಜೆಕ್ಟ್ಗಳಲ್ಲಿ 33 ಡಿಗ್ರಿಗಳನ್ನು ಪಡೆದ್ರು. 65 ಸಬ್ಜೆಕ್ಟ್. ಆ ಸಮಕಾಲಿಕರಲ್ಲಿ ಯಾರು ಅವರನ್ನು ದಾಖಲು ಇಲ್ಲಿ ಸಾಧನೆ ಆಗಲಿಲ್ಲ ಯಾರಿಗೂ. 65 ವಿಷಯಗಳಲ್ಲಿ 33 ಡಿಗ್ರಿ ಪಡೆದಂಥವ್ರು ಯಾರು ಸಮಕಾಲಿಕರಲ್ಲಿ ಒಬ್ಬರು ಪ್ರಯತ್ನ ಮಾಡಿಲ್ಲ. ಈಗ ನಾವು ಹೇಳ್ಕೊಂತ ಇದ್ದೆ, ರಿಪೀಟ್ ಮಾಡ್ತೀನಿ, ನಾನು ಹಿಡಿದು ಎಲ್ಲ ಹೇಳಿದೆ ಡಬಲ್ ಡಿಗ್ರಿ, ನಾವು ಡಬಲ್ ಅಲ್ರಿ. 65 ವಿಷಯಗಳಲ್ಲಿ 33 ಡಿಗ್ರಿಗಳನ್ನು ಪಡೆದು ಯಾವತ್ತಿಗೂ ಅವರು ಹೇಳ್ಕೊಂಡಿಲ್ಲ. ಇದು ಅವರು ಆ ರೀತಿ ಅನ್ಟಚಬಿಲಿಟಿಯನ್ನು ಎಜುಕೇಟ್ ಮಾಡು, ಎಜುಕೇಶನ್ಲಿಂದ ಹೋಗಲಾಡಿಸಕ್ಕೆ ಸಾಧ್ಯ ಅಂತ ಹೇಳಿ ಅವರತ್ತು ಅಡಿಪಾಯ ಹಾಕಿದ್ರು. ಎಜುಕೇಶನ್ ಅವರು ಓದಿ ಮಾರ್ಗದರ್ಶನ ಆಗಿದ್ದಾರೆ ಇಡೀ ರಾಷ್ಟ್ರಕ್ಕೆ. ಅದನ್ನೇ ಆದರೂ ಎಜಿಟೇಟ್ ಮಾಡುವ ಮೂಲಕ ಅಲ್ಲೂ ಟೆಂಪಲ್ ಮೂವ್ಮೆಂಟ್ ಆಗಲಿ, ಇವೆರಡು ಮೇಜರ್, ಟೆಂಪಲ್ ಮೂವ್ಮೆಂಟ್, ಅನ್ಟಚಬಿಲಿಟಿ, ಇವೆರಡನ್ನು ಎರಾಡಿಕೇಟ್ ಕಂಪ್ಲೀಟ್ಲಿ ಅನ್ಟಚಬಿಲಿಟಿ ಅನ್ನೋದನ್ನು ಅವತ್ತು ಅಡಿಪಾಯ ಹಾಕಿ ಮಾಡಿದ್ದಾರೆ. ಮಾಡಿ ಎಜುಕೇಶನ್, ಎಜಿಟೇಟ್, ಆರ್ಗನೈಸ್ ಅದನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ನಾವು ನೋಡಿದ್ವಿ, ಯಾಕಂದ್ರೆ ನಾವೆಲ್ಲರೂ ಹಳ್ಳಿ ಊರಿಂದ ಬಂದವರೇ. ನಮಗೆ 1980ನಲ್ಲಿ ಅರ್ಲಿ 90s ಕೂಡ ಏನು ಸ್ಥಿತಿಗತಿಗಳು ಇದ್ವು ನಮ್ಮ ಹಳ್ಳಿಗಳಲ್ಲಿ ಇತ್ತದು. ಹೋಟೆಲ್ಗಳಲ್ಲಿ ಕಪ್ಪುಗಳನ್ನು ಸಪರೇಟ್ ಆಗಿಡೋ ಪದ್ಧತಿ ಇತ್ತು 80s ಮತ್ತು ಅರ್ಲಿ 90s. 90sನಲ್ಲಿ ರೆವಲ್ಯೂಷನ್ ಸ್ಟಾರ್ಟ್ ಆದಾಗ ಬಿಕಾಸ್ ಆಫ್ ದಿ ಎಜುಕೇಶನ್ ಬಂದಿದ್ರಿಂದ ರೆವೋಲ್ಟ್ ಸ್ಟಾರ್ಟ್ ಆಗಲಿಲ್ಲ. 1990sನಲ್ಲಿ ಅದು ಕಂಪ್ಲೀಟ್ ಆಗಿ, ಈಗ ನಾನು ಅನ್ಕೊಂಡಿದ್ದು ನನ್ನ ಅನುಭವದಲ್ಲಿ ಈ ಅನ್ಟಚಬಿಲಿಟಿ ಅನ್ನೋದು ಕಂಪ್ಲೀಟ್ ಆಗಿ ಟೆಂಪಲ್ ಎಂಟ್ರಿ ಆ್ಯಂಡ್ ಅನ್ಟಚಬಿಲಿಟಿ ಇವೆರಡೂ ಅವರು ಬಯಸಿದ್ದು, ಅವರು ಅಡಿಪಾಯ ಹಾಕಿದ್ದು ಸಾಧನೆ ಆಯಿತು. ಅವರು ಇಲ್ಲದೇ ಇದ್ದರೂ ಕೂಡ ಅವರು ಈ ರೀತಿ ಎರಡೇ ಅವರ ಒಂದು ಬೆಸ್ಟ್ ಕೋಟ್ಸ್, ಅವ್ರು ಏನು ಕೊಟೇಶನ್ಸ್, ದಿ ಬೆಸ್ಟ್ ಕೋಟ್ಸ್ನು ಒಂದು ಹೇಳ್ತೀನಿ. ಅವ್ರೇನು ಹೇಳ್ತಾರೆ ಅಂದರೆ, ಐ ಮೆಜರ್ ದಿ ಪ್ರೋಗ್ರೆಸ್ ಆಫ್ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ವುಮೆನ್ ಹ್ಯಾವ್ ಅಚೀವ್ಡ್. The next second best quote by him, the relationship between husband and wife should be one of closest friends. The third, if I find the constitution being misused, I shall be the first to burn it. ಸ್ನೇಹಿತರೆ, ನಿಜವಾಗಿ ಅವರು ತೀರ್ಕೊಂಡಿದ್ದಕ್ಕೂ ಇವತ್ತು ನಿಜವಾಗಿ ಈ ಸ್ಲೋಗನ್ಗೆ ಇವತ್ತು ಇದ್ದಿದ್ರೆ, ಈ ಮಿಸ್ಯೂಸ್ ನೋಡ್ತಾ ಇದ್ರೆ ಎಷ್ಟು ಮಿಸ್ಯೂಸ್ ಆಗ್ತಾ ಇದೆ. ಅವರು ಅವತ್ತೇ ಹೇಳಿದ್ರು, ನಾನೇನಾದರೂ ಅದನ್ನು ಕಂಡಿದ್ರೆ ಡೆಫಿನೆಟ್ಲಿ ಐ ಶುಡ್ ಬರ್ನ್ ದ ಕಾನ್ಸ್ಟಿಟ್ಯೂಷನ್. ಇದು ಅಲ್ಲದೆ ನನಗೆ ಅವರು ಜೀವನ ಚರಿತ್ರೆ ಓದಿದಾಗ ಅದನ್ನು ನೋಡಿ, ಅವರಿಗೆ 15 ವರ್ಷದಲ್ಲಿ ಮದುವೆ ಆಗ್ಬಿಡುತ್ತೆ. ಅವರ ಹೆಂಡತಿ ವಯಸ್ಸು 8 ವರ್ಷ. 8 ವರ್ಷ ಹೆಣ್ಣನ್ನು ಮದುವೆ ಮಾಡ್ಕೊತಾರೆ ನೋಡಿ. ಈಗ ನಾವೆಲ್ಲ ಅಂದರೆ ಅವಾಗಿನ ಸ್ಥಿತಿಗತಿಗಳು ಅವರಲ್ಲಿರುವಂತಹ, ಬಿಕಾಸ್ ದಿ ಏನು ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಪ್ರಿವೈಲ್ ಇನ್ ಹಿಸ್ ಕಮ್ಯುನಿಟಿ, ಫೋರ್ಸ್ ಟು ಮ್ಯಾರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಇವೆಲ್ಲವನ್ನೂ ಬಂದಿದೆ. ಯಾಕಂದ್ರೆ ಅವರ ಜೀವನದಲ್ಲಿ ಅವರು ಅನುಭವಿಸಿದಂತಹ ಎಲ್ಲವನ್ನೂ ಹೋರಾಟ ಮೂಲಕ ಅವರನ್ನು ಎರಾಡಿಕೇಟ್ ಮಾಡಿದರು. ಸೊ ಹೀಗಾಗಿ ಸ್ನೇಹಿತರೆ, ಅವರ ಬಗ್ಗೆ ಎಷ್ಟೇ ಹೇಳ್ತಾ ಇದ್ರೂ ಕೂಡ ಸಾಲದಿಲ್ಲ. ಈಗ ನಾನು ಹೇಳಿದ್ದೀನಿ 8 ನಿಮಿಷ ಅಂತೇಳಿ, ಈಗ ಆಗ್ಬಿಟ್ಟಿದೆ. ಮತ್ತು ಯಾಕಂದರೆ ಕೋಟೇಶ್ವರ ಅವರು ಹಸಿವಾಗ್ತಾ ಇರ್ತಾರೆ. ಹೀಗಾಗಿ ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತೀನಿ, ತಮ್ಮೆಲ್ಲರಿಗೂ ಕೈ ಮುಗಿತೀನಿ. ನನ್ನ ಜನ್ಮ ಸಾರ್ಥಕವಾಗಿದೆ. ಇವತ್ತು ಈ ಆಚರಣೆಯಲ್ಲಿ ನಾನು ಅಧ್ಯಕ್ಷನಾಗಿದ್ದಕ್ಕೆ ನನಗೆ ತುಂಬ ನನ್ನ ಜನ್ಮ ಸಾರ್ಥಕವಾಗಿದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸರ್. ಸಂಕಟದಲ್ಲಿ ಬಂದೆ ಆಗಿ ಆಧಾರ
ನಿನ್ನಿಂದ ಅಸಮಾನತೆ ಈಗ ದೂರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.